ಉಗ್ರರ ದಾಳಿ ಪಹಲ್ಗಾಮ್ನಲ್ಲಿ ನಿಲ್ಲದ ಆತಂಕಕ್ಕೆ ಈಗ ದಾಳಿ ನಡೆಸಿದ ಸ್ಥಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಸೈನಿಕ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಾಶ್ಮೀರದ ಕಣಿವೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸೈನಿಕರ ಕಾರ್ಯಾಚರಣೆ ಮುಂದುವರಿತಾ ಇದೆ. ಜೊತೆಗೆ ಸಿಆರ್ಪಿಎಫ್ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಾಶ್ಮೀರದ ಪೊಲೀಸರ ಜೊತೆ ಸಿಆರ್ಪಿಎಫ್ ಸೇನೆಯಿಂದ ಕೂಡ ಜಂಟಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಈಗ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಜೊತೆಗೆ ವಾತಾವರಣ ಹೇಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡಿದೆ. ಈಗಾಗಲೇ ಅಲ್ಲಿ ಯಾವ ರೀತಿ ಇದೆ, ಪರಿಸ್ಥಿತಿ ತಣ್ಣಗಾಗಿದೆಯಾ ಅಥವಾ ಇಲ್ಲ, ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆಯಾ ಎನ್ನುವುದರ ಕುರಿತಾಗಿ ಪಹಲ್ಗಾಮ್ ಪರಿಸ್ಥಿತಿ ಹೇಗೆಲ್ಲ ಇದೆ ಅನ್ನೋದರ ಬಗ್ಗೆ ರಾಜ್ ನ್ಯೂಸ್ ತಂಡ ಕೂಡ ಅಲ್ಲಿ ಪಹಲ್ಗಾಮ್ನಲ್ಲಿ ಅಲ್ಲೇ ಇದೆ. ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ, ಈಗಾಗಲೇ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಕೂಡ. ಅಲ್ಲಿ ಒಂದು ರೀತಿಯಾಗಿ ದಾಳಿಗೆ ಒಳಗಾದ ಆ ಪ್ರದೇಶ ಯಾವ ರೀತಿಯಾಗಿ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರವಾಸಿಗರ ಜೊತೆಗೆ ಅಲ್ಲಿರ್ತಕ್ಕಂಥ ಮಾಲೀಕರು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ನೇರವಾಗಿ ಪಹಲ್ಗಾಮ್ ಪ್ರದೇಶದಿಂದ ವಿಜಯ್ ನಾಯಕ್ ಎನ್ನುವರು ಕೂಡ ನಮ್ಮ ಪ್ರತಿನಿಧಿ ಅಲ್ಲಿಂದಲೇ ನೇರವಾಗಿ ಒಂದು ವಾಕ್ಥ್ರೂ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಬರೋಣ. ಏನು ರಾಜ್ ನ್ಯೂಸ್ ತಂಡ ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಈ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಇವತ್ತು ಪಹಲ್ಗಾಮ್ಗೆ ನಾವು ಬಂದಿದ್ದೇವೆ. ಪಹಲ್ಗಾಮ್ದಲ್ಲಿ ಈ ಒಂದು ಏನು ಭಯೋತ್ಪಾದಕರ ದಾಳಿಯಾಗಿತ್ತು, ಆ ದಾಳಿಯ ಸ್ಥಳ ಇಲ್ಲಿಂದ 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಕಾಲ್ನಡಿಗೆ ಅಥವಾ ಪ್ರವಾಸಿಗರಿಗಾಗಿ ಇಲ್ಲಿ ಕುದುರೆಯನ್ನ ಬಳಸಿ ಅಲ್ಲಿ ಆ ಒಂದು ಸ್ಥಳಕ್ಕೆ ಕರೆದೊಯ್ಯಲಾಗ್ತಾ ಇತ್ತು. ಆದ್ರೆ ಈಗ ಇಲ್ಲಿ ಆ ಭಯೋತ್ಪಾದಕರು ಇನ್ನೂ ಅಡಗಿದ್ದಾರೆ, ಆ ಭಯೋತ್ಪಾದಕರು ಇನ್ನೂ ಹೊರಗಡೆ ಹೋಗಿಲ್ಲ ಅನ್ನುವಂತ ಖಚಿತ ಮಾಹಿತಿ ನಮ್ಮ ರಾಜ್ ನ್ಯೂಸ್ಗೆ ದೊರಕಿದೆ. ಹೀಗಾಗಿ ಸ್ಥಳೀಯ ನೂರಾರು ಜನರನ್ನ ಎನ್ಐಎದವರು ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕರೆಸಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಪಹಲ್ಗಾಮ್ನಲ್ಲಿರುವಂತ ಈ ಒಂದು ಪ್ರವಾಸಿ ತಾಣಕ್ಕೆ, ಬೈಸರನ್ ಕಣಿವೆಯಲ್ಲಿರುವಂತ ಪ್ರವಾಸಿ ತಾಣಕ್ಕೆ ಹೋಗಲು ಈಗ ನಿರ್ಬಂಧವನ್ನ ಹೇರಲಾಗಿದೆ. ತಾವು ವಿಡಿಯೋದಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಇಲ್ಲಿಂದ ಆ ಸ್ಥಳ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಕುದುರೆಗಳನ್ನ ಉಪಯೋಗಿಸಿ ಇಲ್ಲಿ ಒಂದು ಜನಾಂಗ ಕುದುರೆಯನ್ನ ಉಪಯೋಗಿಸಿ 5 ಕಿಲೋಮೀಟರ್ ಇಲ್ಲಿ ಸಂಚಾರವನ್ನ ಮಾಡಿ ಆ ಒಂದು ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಈಗ ಸದ್ಯ ಎನ್ಐಎದವರು ನಿರ್ಬಂಧವನ್ನ ಹೇರಿ ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಸಹ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾವುದೇ ಕಾರಣಕ್ಕೆ ಯಾವುದೇ ಪ್ರವಾಸಿಗರಿಗೆ ಇಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಸುಮಾರು 87 ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕಾಶ್ಮೀರದಲ್ಲಿ 48 ಸ್ಥಳಗಳನ್ನ ಜಮ್ಮು ಕಾಶ್ಮೀರ ಸರ್ಕಾರ ಅಲ್ಲಿ ನಿರ್ಬಂಧವನ್ನ ಹೇರಿದೆ. ಆದ್ರೆ ಪ್ರವಾಸಿಗರಿಗಾಗಿ ಮುಖ್ಯವಾಗಿ ಘಟನೆ ನಡೆದಿರುವಂತಹ ಸ್ಥಳ ಪಹಲ್ಗಾಮ್, ಇಲ್ಲಿ ನಿರ್ಬಂಧವನ್ನ ಹೇರಿಲ್ಲ. ಇಲ್ಲಿ ಇನ್ನೂ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಥಳಕ್ಕೆ ಹೋಗಲು ಇಲ್ಲಿ ಭಾರತೀಯ ಸೇನೆ ಸಿಆರ್ಪಿಎಫ್ ದವರು ಅನುಮತಿಯನ್ನ ನೀಡ್ತಾ ಇಲ್ಲ. ಇನ್ನೂ ಹೆಚ್ಚಿನ ಗ್ರೌಂಡ್ ರಿಪೋರ್ಟ್ ಅನ್ನ ರಾಜ್ ನ್ಯೂಸ್ ತಮ್ಮೆಲ್ಲರ ಮುಂದೆ ತರಲಿದೆ. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ವಿಜಯ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಜಮ್ಮು ಕಾಶ್ಮೀರ. ಈಗಾಗಲೇ ಪಹಲ್ಗಾಮ್ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ, ಒಂದ್ ಕಡೆ ಅಟ್ಯಾಕ್ ಆದ ಬಳಿಕ, ಟೆರರಿಸ್ಟ್ ಅಟ್ಯಾಕ್ ಆದ ಬಳಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಂದಲೇ ನೇರವಾಗಿ ಚಿಚ್ಚಾಟನ್ನ ಮಾಡಿದ್ರು. ಈಗ ಅದ್ರ ಬಗ್ಗೆ ಕೂಡ ನೋಡ್ತಾ ಇದ್ವಿ ಕೂಡ. ಈಗ ಸರ್ಕಾರ ಕೂಡ ಒಟ್ಟಾರೆಯಾಗಿ 48 ಅಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನ ಕೂಡ ನಿರ್ಬಂಧನವನ್ನ ಹೇರಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಎನ್ಐಎ ಕೂಡ ಅಲ್ಲಿ ಪ್ರಮುಖವಾಗಿ ತನಿಖೆಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಎನ್ಐಎ ಇಲಾಖೆಯಿಂದ ಕೂಡ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಿಆರ್ಪಿಎಫ್ ಜೊತೆಗೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಉಗ್ರರ ವಿರುದ್ಧವಾಗಿ ಕಾರ್ಯಾಚರಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಪ್ರದೇಶದಲ್ಲಿ ಈ ಉಗ್ರರ ವಿರುದ್ಧವಾಗಿ ಕೂಡ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ, ನೋಡ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಪರಿಸ್ಥಿತಿ ಕೂಡ ತುಂಬಾ ಹದಗೆಟ್ಟಿದೆ. ಸುಮಾರು 48 ಪ್ರವಾಸಿ ತಾಣಗಳನ್ನು ಕೂಡ ಈಗಾಗಲೇ ನಿರ್ಬಂಧಿಸಲಾಗಿದೆ. ಇನ್ನುಳಿದ ಪ್ರವಾಸಿ ತಾಣಗಳಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ಈಗ ನೇರವಾಗಿ ಆ ಪಾಕಿಸ್ತಾನದ ನೇರ ನರಿಬುದ್ಧಿ ಏನಿದೆ ಅದು ಕೂಡ ಎನ್ಐಎ ಕೂಡ ಬಹಿರಂಗಪಡಿಸಿರುವಂಥದ್ದು. ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಪಾಕಿಸ್ತಾನ ನೇರವಾಗಿ ಭಾರತದ ಮೇಲೆ ಕೂಡ ಆರೋಪ ಮಾಡ್ತಾ ಇದೆ. ಈಗ ಭಯೋತ್ಪಾದನೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರತವೇ ನೇರವಾಗಿ ಭಯೋತ್ಪಾದನೆಯನ್ನ ಕೂಡ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಕೂಡ ಆ ಪಾಕಿಸ್ತಾನದ ನಾಯಕರೇನಿದೆ ಅವರು ಭಾರತದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ರುಜುವಾತಾಗಿದೆ ಕೂಡ, ಪಾಕಿಸ್ತಾನವೇ ಇದಕ್ಕೆ ನೇರ ಹೊಣೆ ಕೂಡ ಹೌದು. ಜೊತೆಗೆ ಪಾಕಿಸ್ತಾನವೇ ಇದಕ್ಕೆ ಯಾವ ರೀತಿಯಾಗಿ ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನ ಉಲ್ಲೇಖ ಮಾಡಿ ಪಾಕಿಸ್ತಾನ ಯಾವೆಲ್ಲ ರೀತಿಯಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದೆ, ಭಯೋತ್ಪಾದನೆಯನ್ನು ಯಾವ ರೀತಿಯಾಗಿ ಪ್ರೇರೇಪಿಸ್ತಾ ಇದೆ ಎನ್ನುವುದರ ಕುರಿತಾಗಿ ಭಾರತ ಈಗಾಗಲೇ ಹಲವು ಬಾರಿ ಕೂಡ ಸಾಕ್ಷ್ಯಾಧಾರಗಳನ್ನ ಸಿದ್ಧಪಡಿಸಿ ಜೊತೆಗೆ ವಿಶ್ವ ಸಮುದಾಯದ ಮುಂದೆ ಕೂಡ
ಹಲವು ನಾಯಕರ ಸಮುದಾಯಗಳ ಮುಂದೆ ಕೂಡ ಇದನ್ನ ಬಹಿರಂಗಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪರವಾಗಿ ಯಾವ ನಾಯಕರು ಕೂಡ ಬೆಂಬಲವಾಗಿ ನಿಲ್ತಾ ಇಲ್ಲ. ಜೊತೆಗೆ ಭಾರತದ ಸರ್ಕಾರದ ಪರವಾಗಿ ಮುಖ್ಯವಾಗಿ ರಷ್ಯಾ, ಇಸ್ರೇಲ್ ಜೊತೆಗೆ ಅಮೆರಿಕ ಪ್ರಮುಖ ಬಲಾಢ್ಯ ರಾಷ್ಟ್ರಗಳೇ ಭಾರತದ ಪರವಾಗಿ ನಿಲ್ತಾ ಇದೆ. ಮುಖ್ಯವಾಗಿ ಭಾರತದ ಪರವಾಗಿ ಈ ಭಯೋತ್ಪಾದನೆಯನ್ನ ವಿರುದ್ಧವಾಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಲೇಬೇಕು ಅಂತ ಕೂಡ ಪ್ರಮುಖ ನಾಯಕರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಪಾಕಿಸ್ತಾನಕ್ಕೆ ಒಂದ್ ಕಡೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಭಾರತ ಯಾವ ಸಂದರ್ಭದಲ್ಲಿ ದಾಳಿ ಮಾಡುತ್ತೋ, ಭಾರತ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡುತ್ತೆ ಎನ್ನುವ ಭಯದಲ್ಲಿ ಪಾಕಿಸ್ತಾನ ಕಾಡ್ತಾ ಇದೆ. ಒಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಂದು ಸಹ ಅಮಿತ್ ಶಾ ಸೇರಿದಂತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ, ಅಜಿತ್ ದೋವಲ್ ಜೊತೆಗೆ ಪ್ರಮುಖ ರಕ್ಷಣಾ ನಾಯಕರು ಕೂಡ ಈ ಸಭೆಯಲ್ಲೇ ಭಾಗಿಯಾಗ್ತಾರೆ. ಜೊತೆಗೆ ಈಗಾಗಲೇ ಯಾವ ಸಂದರ್ಭದಲ್ಲಿ ನೀವು ಹೊಡಿಬೇಕು, ಯಾವ ಟೈಮಿಗೆ ಹೊಡಿಬೇಕು, ಯಾವ ಪ್ರದೇಶವನ್ನ ನೀವು ಟಾರ್ಗೆಟ್ ಮಾಡಿ ಹೊಡಿತೀರೋ ಅದು ನಿಮಗೆ ಬಿಟ್ಟಿದ್ದು.